ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ನಾವು ಜೆ.ಪಿ. ನಗರ್ ಫಸ್ಟ್ ಫೇಸಲ್ಲಿರೋ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿದ್ದೀವಿ. ಇವತ್ತು ಇಲ್ಲಿ ಹೈಡ್ರಾ ಫೇಶಿಯಲ್ ಮಾಡ್ತಾ ಇದ್ದಾರೆ. ಈ ಹೈಡ್ರಾ ಫೇಶಿಯಲ್ ಏನಕ್ಕೋಸ್ಕರ ಮಾಡಿಸ್ಕೋಬೇಕು, ಹಾಗೆ ಇದನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಇದೆಲ್ಲದರ ಬಗ್ಗೆ ನಾವಿವತ್ತು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಮಾತಾಡೋದಕ್ಕೆ ಕಾಸ್ಮೆಟಾಲಜಿಸ್ಟ್ ಕಾಜಲ್ ಅವರು. ಕಾಜಲ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ ಕಾಜಲ್ ಅವರೇ, ಇವತ್ತು ನೀವು ನಮಗೆ ಹೈಡ್ರಾ ಫೇಶಿಯಲ್ ಹೇಗೆ ಮಾಡ್ತೀರಾ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಈ ಹೈಡ್ರಾ ಫೇಶಿಯಲ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಸ್. ಸೊ ಹೈಡ್ರಾ ಫೇಶಿಯಲ್ ಅನ್ನೋದು ಬೇಸಿಕ್ ಫೇಶಿಯಲ್. ನಾವು ಪಾರ್ಲರಲ್ಲಿ ಯಾವ ಥರ ಮಾಡ್ತಿರ್ತೀವೋ ಅದು ನಮಗೆ ಇಟ್ಸ್ ಅ ಬೇಸಿಕ್ ಫೇಶಿಯಲ್ ಇರುತ್ತೆ. ಈ ಹೈಡ್ರಾ ಫೇಶಿಯಲ್ ಅನ್ನೋದು ವಿ ವಿಲ್ ಯೂಸ್ ದ ಮಷೀನ್ ಇನ್ ದಿಸ್. ರಿಜುನೇಷನ್ ಪರ್ಪಸ್ ಇರ್ಬೋದು, ಅದರಲ್ಲಿ ನಾವು ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ಸ್ ಆನ್ ದ ಕನ್ಸರ್ನ್ ಆಫ್ ದ ಕ್ಲೈಂಟ್. ಸೊ ನಾವು ಹೈಡ್ರಾ ಫೇಶಿಯಲ್ ಅಂತ ಮಾಡ್ತಾ ಇರ್ತೀವಿ. ದಿಸ್ ಟೇಕ್ಸ್ ಅಟ್ಲೀಸ್ಟ್ 20 minutes to 45 minutes ಆಫ್ ಟೈಮ್ ಅಕಾರ್ಡಿಂಗ್ ಟು ದ ಕ್ಲೈಂಟ್ ಕನ್ಸರ್ನ್. ಸೊ ಇವಾಗ ಅವರಿಗೆ ಇನ್ಸ್ಟೆಂಟ್ ಗ್ಲೋ ಬೇಕು ಅಂತಂದರೆ, ಇಲ್ಲ ಪಾರ್ಟೀಸ್ಗೆ ಏನಾದರೂ ಹೋಗಬೇಕಂದ್ರೆ ಜಸ್ಟ್ 1 day ಬಿಫೋರ್ ಬಂದು ಮಾಡಿಸ್ಕೋಬೋದು. ಕಂಪ್ಲೀಟ್ಲಿ ಇದು ಮಷೀನ್ ಟ್ರೀಟ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹಾಗೆ ತೋರಿಸ್ಬಿಡಿ. ಎಸ್. ಓಕೆ, ಸೊ ಇವಾಗ ಹೈಡ್ರಾ ಫೇಶಿಯಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ನಾನು ಹೇಳ್ತೀನಿ. ಸೊ ಫಸ್ಟ್ ವಿಲ್ ಡೂ ದ ಕ್ಲೆನ್ಸಿಂಗ್ ವಿತ್ ಅ ಕ್ಲೆನ್ಸರ್. ನೆಕ್ಸ್ಟ್ ವಿಲ್ ಬಿ ಸ್ಕ್ರಬ್, ಪ್ಯಾಕ್ ಆ್ಯಂಡ್ ಜೆಲ್. ಸೊ ಜೆಲ್ ಯೂಸ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಜೆಲ್ ಆಗಿದೆ, ಸ್ಕ್ರಬ್ ಹಾಕ್ತಾ ಇದ್ದೀವಿ, ಡಿಟಾನ್ ಪ್ಯಾಕ್. ಅಟ್ ಲಾಸ್ಟ್ ವಿಲ್ ಬಿ ಯೂಸಿಂಗ್ ಒನ್ ಮೋರ್ ಪ್ಯಾಕ್ ಫಾರ್ LED ಲೈಟ್. ಕಾಜಲ್ ಅವರೇ, ಈಗ ಇವ್ರದ್ದು ಸ್ಕಿನ್ ಟೈಪ್ ಯಾವ ಥರ ಇದೆ ಅಂತ ನಮ್ಗೆ ಹೇಳಿ. ಓಕೆ, ಸೊ ಇವರು ಇವಾಗ ಬಂದಿರೋದು ಫಾರ್ ಅ ಗ್ಲೋ ಪರ್ಪಸ್ ಅಂತ ಬಂದಿದ್ದಾರೆ. ಇವ್ರ ಸ್ಕಿನ್ ಟೈಪ್ ಚೆಕ್ ಮಾಡಿದ್ರೆ ಡ್ಯೂ ಟು ವೆದರ್ ಕಂಡೀಷನ್ ಅವ್ರಿಗೆ ಸ್ವಲ್ಪ ಮೈಲ್ಡ್ ಆಗಿ ಡಿಹೈಡ್ರೇಟೆಡ್ ಆಗಿದೆ ಸ್ಕಿನ್. ಸೊ ಇದನ್ನು ನಾವು ಟಚ್ ಮಾಡಿ ಫೀಲ್ ಮಾಡಿದ್ರೆ ವಿ ವಿಲ್ ಅನಲೈಸ್ ಇಟ್ ಲೈಕ್ ವಾಟ್ ಈಸ್ ದ ಕಂಡೀಷನ್ ಆಫ್ ದ ಸ್ಕಿನ್ ರೈಟ್ ನೌ ಅಕಾರ್ಡಿಂಗ್ ಟು ದ ಕ್ಲೈಮ್ಯಾಟಿಕಲ್ ಕಂಡೀಷನ್ ಅಂತ. ಸೊ ಫಾರ್ ಹರ್ ನೌ ಶಿ ಹ್ಯಾಸ್ ಕಮ್ ಫಾರ್ ಡಿಹೈಡ್ರೇಷನ್ ಪ್ರಾಬ್ಲಮ್ ಆ್ಯಂಡ್ ಆಲ್ಸೋ ಫಾರ್ ಗ್ಲೋ ಪರ್ಪಸ್. ಯಾಕಂದರೆ ಅವರು ರೀಸೆಂಟ್ಲಿ ಸ್ವಲ್ಪ ಫಂಕ್ಷನ್ಗೆ ಹೋಗಬೇಕಾಗಿದೆ ಅಂತ ಹೇಳಿದರು. ಸೊ ಶಿ ವಿಲ್ ಗೆಟ್ ಗ್ಲೋ ವಿತ್ ದಿಸ್ ಹೈಡ್ರಾ ಫೇಶಿಯಲ್. ಆ್ಯಂಡ್ ಆಲ್ಸೋ ಅವ್ರಿಗೇನು ಇನ್ ಕೇಸ್ ಅವ್ರಿಗೆ ಹೈಡ್ರೇಷನ್ ಪ್ರಾಬ್ಲಮ್ ಇದೆ ಅಂತಂದ್ರೂ ಆ ಹೈಡ್ರೇಷನ್ ಲೆವೆಲ್ ಎಲ್ಲ ಅವ್ರಿಗೆ ರಿಟೈನ್ ಆಗ್ತಾ ಹೋಗುತ್ತೆ. ವಾಟರ್ ಲೆವೆಲ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಈ ಟ್ರೀಟ್ಮೆಂಟಿಂದ. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಯಾ ಪ್ಲೀಸ್ ಲೈ ಡೌನ್. ಓಕೆ, ಸೊ ಇವ್ರಿಗೆ ಹೈಡ್ರಾ ಫೇಶಿಯಲ್ ಮಾಡ್ತಾ ಇದ್ದೀವಿ. ಸೊ ಹೈಡ್ರಾ ಫೇಶಿಯಲಲ್ಲಿ ಇವಾಗ ಅವ್ರಿಗೆ ಇನ್ಸ್ಟೆಂಟ್ ಗ್ಲೋನೂ ಕಾಣಿಸುತ್ತೆ. ಸೊ ಆಫ್ಟರ್ ಟ್ರೀಟ್ಮೆಂಟ್ ನೀವೇ ನೋಡ್ಬೋದು. ಸೊ ಇವಾಗ ಅವ್ರಿಗೆ ಕ್ಲೆನ್ಸಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಐ ವಿಲ್ ಯೂಸ್ ದ ಕ್ಲೆನ್ಸರ್. Before that, I'll be doing the cleansing with water. Cleanser can be used to remove the makeup also. Cleanser ಇಂದ ಮೇಕಪ್ ರಿಮೂವ್ನು ಮಾಡ್ಬೋದು. ಐ ಮೇಕಪ್, ಲಿಪ್ ಮೇಕಪ್ ಇಂದನೂ ಅದು ರಿಮೂವಲ್ ಆಗುತ್ತೆ. ಕ್ಲೆನ್ಸಿಂಗ್ ಆಗಿದೆ, ಇವಾಗ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀವಿ. Scrub will help to remove the dead skin layer and dead cells. Black heads and white heads ಇದ್ರೂ ಅದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಸ್ವಲ್ಪ ಡ್ರೈ ಸ್ಕಿನ್ ಇರೋರಿಗೆ 2 minutes ಇಸ್ ಇನಫ್. ಆಯಿಲಿ ಸ್ಕಿನ್ ಇರೋರಿಗೆ 3 minutesವರೆಗೂ ಸ್ಕ್ರಬ್ ಮಾಡ್ಬೋದು. ಒಂದ್ಸಲ ಈ ಥರ ಮಾಡಿಸಿದ್ರೆ ಹೈಡ್ರಾ ಫೇಶಿಯಲ್ ಪದೇ ಪದೇ ಮಾಡಿಸ್ತಾನೆ ಇರಬೇಕು, ಆ ಥರ ಏನಾದರೂ ಇದೆಯಾ? ಇಲ್ಲ. ಹೈಡ್ರಾ ಫೇಶಿಯಲ್ ಇಸ್ ಸಮಥಿಂಗ್ ವಿಚ್ ಇಸ್ ಅಡ್ವಾನ್ಸ್ ಟು ಕಂಪ್ಯಾರಿಟಿವ್ಲಿ ಅದರ್ ಫೇಶಿಯಲ್ಸ್. ಸೊ ಇದಿಷ್ಟ ಆದಮೇಲೆ ಬೇರೆ ಬೇಸಿಕ್ ಫೇಶಿಯಲ್ಗೆ ಹೋಗಲ್ಲ ಪೇಷಂಟ್ಸ್, ಬಿಕಾಸ್ ಅವ್ರಿಗೆ ಇಷ್ಟ ಆಗುತ್ತೆ ಇನ್ಸ್ಟೆಂಟ್ ಗ್ಲೋ. ಪ್ಲಸ್ ಅವ್ರಿಗೆ ಯಾವುದೇ ಒಂದು ಇಶ್ಯೂಸ್ ಇದ್ದರೆ ಲೈಕ್ ಇನ್ಸ್ಟೆಂಟ್ ಗ್ಲೋ ಪರ್ಪಸ್, ಇಲ್ಲ ಅವ್ರಿಗೆ ಆ್ಯಕ್ನೆ ಇದ್ರೂ ಈ ಫೇಶಿಯಲ್ಲೂ ಮಾಡ್ತೀವಿ. ಅದಕ್ಕೆ ಡಿಟ್ಯಾನ್ ಪರ್ಪಸ್ಸು ಮಾಡ್ತೀವಿ, ಹೈಡ್ರೇಷನ್ ಪರ್ಪಸ್ ಮಾಡ್ತೀವಿ, ರಿಜ್ಯುನೇಷನ್ ಆಗಕ್ಕೆ ಮಾಡ್ತೀವಿ. ಸೊ ದ್ಯಾಟ್ ವಿಲ್ ಗಿವ್ ಇನ್ಸ್ಟೆಂಟ್ ರಿಸಲ್ಟ್ ಕಂಪ್ಯಾರಿಟಿವ್ಲಿ ಟು ಅದರ್ ಫೇಶಿಯಲ್ಸ್. ಮ್ಯಾಮ್, ನಾವು ನಾರ್ಮಲಿ ಪಾರ್ಲರ್ಗೆಲ್ಲ ಹೋದರೆ, ಹೌದು, ಸಲೂನ್ಗೆಲ್ಲ ಹೋದರೆ ನಾರ್ಮಲಿ ಅವರೆಲ್ಲ ಫಿಂಗರ್ಸ್ ಎಲ್ಲ ಯೂಸ್ ಮಾಡಿ ನಮಗೆಲ್ಲ ಫೇಶಿಯಲ್ ಎಲ್ಲ ಮಾಡ್ತಾರೆ. ಹೌದು. ಸೊ ಹೈಡ್ರಾ ಫೇಶಿಯಲ್ ಇದನ್ನು ದಿಸ್ ಇಸ್ ಸಮಥಿಂಗ್ ಮೆಡಿಕೇಟೆಡ್. ವಿ ವಿಲ್ ಯೂಸ್ ದ ಪ್ರೋಟೋಕಾಲ್ ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟರಿಲಿ. ಸೊ ಬೆಟರ್ ನಾವು ಗ್ಲೌಸ್ ಯೂಸ್ ಮಾಡ್ಕೊಂಡು ಮಾಡೋದು. ಆ್ಯಂಡ್ ಆಲ್ಸೋ ಅವ್ರಿಗೆ ಈವನ್ ನಾವು ಮಷೀನಿಂದ ಮಾಡುವಾಗ ವಿ ವಿಲ್ ಸ್ಯಾನಿಟೈಸ್ ಈಚ್ ಆ್ಯಂಡ್ ಎವ್ರಿ ಪ್ರೋಬ್ ಆ್ಯಂಡ್ ವಿ ವಿಲ್ ಡೂ ಇಟ್. ವಿ ವಿಲ್ ಮೇಕ್ ಶೋರ್ ಅವ್ರಿಗೆ ಯಾವುದೇ ಮೈಕ್ರೋ ಆರ್ಗನಿಸಮ್ಸ್ ಟಚ್ ಆಗದೆ ಇರೋ ಥರ. ಓಕೆ ಮ್ಯಾಮ್, ಇದು ಹೈಡ್ರಾ ಫೇಶಿಯಲ್ ಮಾಡುವಾಗ ಫೇಸ್ ಮೇಲೆ ಒಂದು ಸ್ವಲ್ಪ ಅನ್ವಾಂಟೆಡ್ ಹೇರ್ ಇರುತ್ತಲ್ಲ, ಹೌದು, ಅದು ಕೂಡ ರಿಮೂವ್ ಮಾಡಬಹುದಾ?
ಅದರಿಂದ ಸ್ವಲ್ಪ ಅಪ್ಪರ್ ಲಿಪ್ಸ್ ಆಗಿರ್ಬೋದು ಅಥವಾ ಚಿನ್ನ ಹತ್ರ ಸ್ವಲ್ಪ ಅಂದ್ರೆ hair ನಾವು ಬಂದಿರುತ್ತಲ್ಲ. ಮಷೀನ್ ಯೂಸ್ ಮಾಡ್ತಾ ಇರೋದ್ರಿಂದ ಲೇಸರ್ ಲೈಟ್ ನಾವು ಯೂಸ್ ಮಾಡಿದ್ಮೇಲೆ ಯಾವುದೇ ತರದ ಬೇರೆ ಪ್ರೊಸೀಜರ್ಸ್ ಮಾಡೋ ಹಾಗಿಲ್ಲ. ಓಕೆ. ಬೆಟರ್ ಅವರು ಫೇಶಿಯಲ್ ಮಾಡಿಸೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 3 days ಬಿಫೋರ್ ಅವ್ರು ಮಾಡಿಸ್ಕೊಂಡು ಆಮೇಲೆ ಫೇಶಿಯಲ್ ಮಾಡಿಸ್ಕೋಬಹುದು. ಇಲ್ಲಾಂದ್ರೆ ಲೇಸರ್ ನೀವು ಹೈಡ್ರಾ ಫೇಶಿಯಲ್ ಆದ್ಮೇಲೆ ಮಾಡಿಸ್ಕೊಂಡ್ರೆ ಇಟ್ ಇಸ್ ಗುಡ್. ಅಂದ್ರೆ ಅಟ್ಲೀಸ್ಟ್ 1 day ಗ್ಯಾಪ್ ಇರಬೇಕಾಗುತ್ತೆ. Now we are going to use ಹೈಡ್ರಾಫೇಶಿಯಲ್ ಮಷೀನ್. ಕ್ಲೆನ್ಸಿಂಗ್ ಆ್ಯಂಡ್ ಸ್ಕ್ರಬ್ಬಿಂಗ್ ಆಗಿದೆ. ಇವಾಗ ನಾವು ಹೈಡ್ರಾಫೇಶಿಯಲ್ ಮಷೀನ್ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಲ್ಟಿಪಲ್ ಪ್ರೋಬ್ಸ್ ಇದೆ. ಅಂದರೆ ಇಟ್ಸ್ ಕೈಂಡ್ ಆಫ್ ಲೈಕ್ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ ಅದರಲ್ಲಿ. ಇದು ಬಂದುಬಿಟ್ಟು ಸಕ್ಕಿಂಗೋಸ್ಕರ, ಯಾವುದೇ ಡೆಡ್ ಸ್ಕಿನ್ ರಿಮೂವಲ್ ಇರ್ಬೋದು, ಇಲ್ಲ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಇರ್ಬೋದು, ಇದರಿಂದ ನಾವು ರಿಮೂವ್ ಮಾಡ್ಬೋದು. ದಿಸ್ ಇಸ್ RF ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಫಾರ್ ಗ್ಲೋ ಪರ್ಪಸ್ ಆ್ಯಂಡ್ ಆಲ್ಸೋ ಫಾರ್ ಆ್ಯಂಟಿ ಏಜಿಂಗ್ ಪರ್ಪಸ್ಸು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅಲ್ಟ್ರಾಸೌಂಡ್. ದೀಸ್ ಟು ಆರ್ ಅಲ್ಟ್ರಾಸೌಂಡ್ which will help to reduce the dehydration problem and also that will give hydration effect. So idralli bandbitu this is something to remove the complete dead skin from the scaling problem ene irovargunu we can do this. So tumba janrige dry agbitu the skin will become like a very whitish kind of thing. Adakoskara we will do all these probes kind of thing. And idu bandbitu nimge ಸ್ಪ್ರೇ ಇರುತ್ತೆ. ದ ಲಿಕ್ವಿಡ್ ವಾಟ್ ವಿ ಆರ್ ಯೂಸಿಂಗ್ ಹಿಯರ್ ಫಾರ್ ಹೈಡ್ರೇಷನ್ ಪರ್ಪಸ್. ಈ ಲಿಕ್ವಿಡ್ ನಾನು ಅವರಿಗೆ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ತೀನಿ ಫಾರ್ ಹೈಡ್ರೇಷನ್ ಎಫೆಕ್ಟ್ ಕೊಡೋಕ್ಕೆ. ಈ ಲಿಕ್ವಿಡ್ಸ್ ಡಿಪೆಂಡ್ಸ್ ಆನ್ ದ ಕನ್ಸರ್ನ್. ಇವಾಗ ಅವ್ರಿಗೆ ಡಿಹೈಡ್ರೇಷನ್ ಆಗಿದೆ, ಸೊ ವಿ ವಿಲ್ ಬಿ ಯೂಸಿಂಗ್ ಡಿಹೈಡ್ರೇಷನ್ಗೋಸ್ಕರ ಒಂದು ಬಂದುಬಿಟ್ಟು ಡೀಪ್ ಕ್ಲೆನ್ಸಿಂಗ್, ದಟ್ ಈಸ್ ಫಾರ್ ಆಯಿಲಿ ಸ್ಕಿನ್. ಒಂದು ಬಂದುಬಿಟ್ಟು ಇಟ್ಸ್ ಫಾರ್ ರೆಜ್ಯುನೇಷನ್ ಆ್ಯಂಡ್ ಒನ್ ಇಸ್ ಫಾರ್ ಹೈಡ್ರೇಷನ್ ಪರ್ಪಸ್. ಸೊ ನಾವಿವಾಗ ಯೂಸ್ ಮಾಡ್ತಾ ಇರೋದು ಹೈಡ್ರೇಷನ್ ಪರ್ಪಸ್. ಓಕೆ, ಸೊ ಇವಾಗ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ. ವೆರಿ ಮೈಲ್ಡ್ ಲಿಕ್ವಿಡ್ ಅವ್ರಿಗೆ ಸ್ಕಿನ್ನಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ಶಿಲ್ ಫೀಲ್ ಓನ್ಲಿ ಗಾಳಿ ಬರೋ ಥರ ಶಿಲ್ ಬಿ ಫೀಲಿಂಗ್ ಇಟ್. ಇದನ್ನು ಎಷ್ಟು ನಿಮಿಷ ಕೊಡಬೇಕಾಗುತ್ತೆ? ಜಸ್ಟ್ 1 round is enough. ಸೊ ದಿಸ್ ಇಸ್ ಫಾರ್ ಹೈಡ್ರೇಷನ್ ಪರ್ಪಸ್. ಆಲೋವೆರಾ ಜೆಲ್ ಆ್ಯಂಡ್ ಮಲ್ಟಿಪಲ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ. ಇದನ್ನು ಅಪ್ಲೈ ಮಾಡಿದ ನಂತರ ಎಷ್ಟು ನಿಮಿಷ ಬಿಡಬೇಕು? ಇದು ಇಮಿಡಿಯೇಟ್ಲಿ ವಿ ಕ್ಯಾನ್ ಸ್ಟಾರ್ಟ್. ಓಕೆ. ಈ ಪೆನಿಟ್ರೇಷನ್ ಚೆನ್ನಾಗಾಗುತ್ತೆ. ಇದು ಅಪ್ಲೈ ಮಾಡಿ ದೆನ್ ವಿ ಶುಡ್ ಸ್ಟಾರ್ಟ್ ದ ಮಷೀನ್ ಟ್ರೀಟ್ಮೆಂಟ್. ಸೊ ನಾವು ಐಲ್ ಬಿ ಸ್ಟಾರ್ಟಿಂಗ್ ದಿಸ್ ರೇಡಿಯೋ ಫ್ರೀಕ್ವೆನ್ಸಿ ಫಾರ್ ಹೈಡ್ರೇಷನ್ ಪರ್ಪಸ್. ಪೋಸ್ಟ್ 30 ಅವ್ರಿಗೆ ನಾವು ಫೇಸ್ ಲಿಫ್ಟಿಂಗಿಗೂ ಯೂಸ್ ಮಾಡ್ತೀವಿ. ಮೈಲ್ಡ್ ಲಿಫ್ಟಿಂಗ್ ಎಫೆಕ್ಟ್ಸು ಇರುತ್ತೆ ಇದರಲ್ಲಿ. ತಿಂಗಳಿಗೆ ಒಂದ್ಸಲ ಈ ಥರ ಹೈಡ್ರಾಫೇಶಿಯಲ್ ಮಾಡಿಸ್ಕೋಬೋದು. ಹಾಂ, ಮಂತ್ಲಿ ಒನ್ಸ್ ಇಸ್ ಇನಫ್. ಈ LED ಲೈಟ್ ಏನು ಕಾಣಿಸ್ತಾ ಇದೆಯೋ ಅದರಿಂದ ಅವ್ರಿಗೆ ಸ್ಕಿನ್ ರೆಜ್ಯುನೇಷನು ಆಗುತ್ತೆ. ಕೆಲವೊಬ್ಬರಿಗೆ ಮ್ಯಾಮ್ ಅವ್ರದ್ದು ಸ್ಕಿನ್ ಟೈಪೇ ಗೊತ್ತಿರಲ್ಲ. ಸೊ ಇಲ್ಲಿಗೆ ಬಂದರೆ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ನೀವು ಆ ಸ್ಕಿನ್ ಟೈಪ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ, ಯಾವ ಥರ ಇದೆ ಅಂತೆಲ್ಲ ಡಯಾಗ್ನೋಸ್ ಮಾಡ್ತೀವಿ. ಹೌದು. ಪ್ಲಸ್ ಇದರಲ್ಲಿ ಇನ್ನೊಂದು ಏನಂದರೆ, ಸೊ ಯಾರಿಗೆ ಸ್ಕಿನ್ ಟೈಪ್ ಗೊತ್ತಿಲ್ವೋ ಅವ್ರಿಗೆ ಐ ಕ್ಯಾನ್ ಗಿವ್ ದ ಟಿಪ್ ಫಾರ್ ದೆಮ್. ಓಕೆ. ಸೊ ನಾರ್ಮಲ್ ಅವ್ರಿಗೆ ಫೇಸ್ ವಾಶ್ ಮಾಡಿಕೊಂಡು ಇನ್ ದ ಮಾರ್ನಿಂಗ್ ಟೈಮ್ ಫೇಸ್ ವಾಶ್ ಮಾಡಿ ಹಾಫ್ ಆನ್ ಅವರ್ವರೆಗೂ ಯಾವುದೇ ಕ್ರೀಮ್ ಯೂಸ್ ಮಾಡ್ದೇನೆ ದೇ ಕ್ಯಾನ್ ಸಿ ದ ಸ್ಕಿನ್ ಟೈಪ್ ಆ್ಯಕ್ಚುಲಿ. ಸೊ ತುಂಬ ಡ್ರೈ ಇದ್ದರೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಫೇಸ್ ವಾಶ್ ಮಾಡಿರೋ ಹಾಫ್ ಆನ್ ಅವರ್ ಆದಮೇಲೆ ದೇ ಕ್ಯಾನ್ ಸಿ ಇನ್ ದ ಮಿರರ್ ಅವ್ರ ಸ್ಕಿನ್ ಟೈಪ್ ಯಾವ ಥರ ಇದೆ ಅಂತ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ. ಜನರಲಿ ಆಯಿಲಿ ಸ್ಕಿನ್ ಇರೋರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ದೇ ವಿಲ್ ಹ್ಯಾವ್ ಆಯಿಲಿನೆಸ್ ಇನ್ ದ ಫೇಸ್. ನೋಸ್ ಮೇಲೆ ಇರ್ಬೋದು, ಟಿ ಝೋನ್ ಏರಿಯಾ ಇರ್ಬೋದು. ಅವ್ರಿಗೆ ಬೇಸಿಕಲಿ ಕಾಂಬಿನೇಷನ್ ಸ್ಕಿನ್ ಆರ್ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಮ್ಯಾಮ್ ಪಿಂಪಲ್ಸ್ ಇರುತ್ತೆ, ಅದು ತುಂಬ ಹೈ ಪಿಂಪಲ್ಸ್ ಇರುತ್ತೆ. ಹೌದು. ಸೊ ಅಂಥವರು ಕೂಡ ಈ ಥರ ಫೇಶಿಯಲ್ಸ್ ಮಾಡಿಸ್ಕೋಬೋದು, ಬಟ್ ಸ್ಕ್ರಬ್ ಅವಾಯ್ಡ್ ಮಾಡ್ತೀವಿ ಅವ್ರಿಗೆ. ಕಂಪ್ಲೀಟ್ಲಿ ಸ್ಕ್ರಬ್ ಅವಾಯ್ಡ್ ಮಾಡಬೇಕಾಗುತ್ತೆ ಅವ್ರಿಗೆ. ಡೀಪ್ ಕ್ಲೆನ್ಸಿಂಗ್ ಲಿಕ್ವಿಡಿಂದ ಯೂಸ್ ಮಾಡ್ತೀವಿ ಅವರಿಗೆ. ಸೊ ಇದರಲ್ಲಿ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸ್ಕಿನ್ ಟೈಪ್ ಮೇಲೆ ವಿ ವಿಲ್ ಚೇಂಜ್ ದ ಪ್ರಾಡಕ್ಟ್. ಆಕ್ನೆ ಇಲ್ಲ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ವಿ ವಿಲ್ ಯೂಸ್ ದ ಡೀಪ್ ಕ್ಲೆನ್ಸಿಂಗ್ ಪ್ರಾಡಕ್ಟ್. ಸೀಬಮ್ ಸೆಕ್ರೇಷನ್ನು ಕಡಿಮೆ ಆಗುತ್ತೆ ಅದರಿಂದ, ಆಯಿಲ್ ಸೆಕ್ರೇಷನ್. ಓಕೆ. ಫೇಶಿಯಲ್ ಮಾಡಿದ ನಂತರ ಪಿಂಪಲ್ಸ್ ಏನಾದರೂ ಕಡಿಮೆ ಆಗಬಹುದಾ ಅವ್ರಿಗೆ? ಡ್ರೈನೆಸ್ ಬರುತ್ತೆ. ಪಿಂಪಲ್ಸ್ ಎಲ್ಲೆಲ್ಲಿ ಪಸ್ ಫಿಲ್ಡ್ ಇರುತ್ತೋ ಅವ್ರಿಗೆ ಒಂದು 2-3 ಡೇಸಲ್ಲೇ ಅದು ಹೀಲ್ ಆಗ್ತಾ ಹೋಗುತ್ತೆ. ಈ ಥರ ಫೇಶಿಯಲ್ ಮಾಡಿಸುವಾಗ ಕೆಲವೊಬ್ರು ಕಸ್ಟಮರ್ಸ್ ಏನಾದರೂ ಮಲಗಿದಾರಾ? ತುಂಬ ಜನ ರಿಲ್ಯಾಕ್ಸ್ ಆಗ್ತಾರೆ.
ಇನ್ನು ನೆಕ್ಸ್ಟ್ ಇವಾಗ ಪ್ರೊಸೀಜರ್ ಇನ್ನೊಂದು ಮಾಡ್ತೀವಿ ಇದಾದ್ಮೇಲೆ ಅದರಲ್ಲಿ ಕೂಲಿಂಗ್ ಎಫೆಕ್ಟ್ ಇರುತ್ತೆ, ಸೊ ದೇ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಫೇಶಿಯಲ್ ಏನಾದರೂ ಮಾಡಿಸ್ಕೋಬೇಕಂದ್ರೆ ವೀಕೆಂಡ್ಸ್ ಬರಬೇಕು, ಫುಲ್ ರಿಲ್ಯಾಕ್ಸೇಷನ್. ಮುಂಚೆನೇ ಅಪಾಯಿಂಟ್ಮೆಂಟ್ ಏನಾದರೂ ತಗೋಬೇಕಾಗುತ್ತಾ? ಹಾಂ, 1 day ಬಿಫೋರ್ ಕಾಲ್ ಮಾಡ್ಕೊಂಡು ಬಂದ್ರೂ ಓಕೆ. ಓಕೆ, ಟೋಟಲ್ ಟೈಮಿಂಗ್ಸ್ ಒಂದು 45 ಮಿನಿಟ್ಸ್. ಸೊ ರೇಡಿಯೋ ಫ್ರೀಕ್ವೆನ್ಸಿ ಆಗಿದೆ. ನೆಕ್ಸ್ಟ್ ವಿ ಆರ್ ಯೂಸಿಂಗ್ ಅಲ್ಟ್ರಾಸೌಂಡ್ ದಟ್ ಗಿವ್ಸ್ ಕೂಲಿಂಗ್ ಎಫೆಕ್ಟ್. ಈ ಹೈಡ್ರಾ ಫೇಶಿಯಲ್ ಮಾಡ್ಸೋಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ? ನಥಿಂಗ್. 18+ ಟು 60 years ಅಪ್ ಟು 70 years ವರೆಗೂ ಮಾಡಿಸ್ಕೋಬೋದು. ವೆರಿ ಮೈಲ್ಡ್ ವೈಬ್ರೇಷನ್ ಎಫೆಕ್ಟ್ ಇರುತ್ತೆ. ಸೊ ಇದು ಕ್ಲೈಂಟ್ಸಿಗೆ ಗೊತ್ತಾಗಲ್ಲ. ಇಟ್ ಇಸ್ ವೆರಿ ಮೈಲ್ಡ್, ಬಡ್ಜೆಟ್ ಫ್ರೆಂಡ್ಲಿ ಆ್ಯಂಡ್ ಇನ್ಸ್ಟೆಂಟ್ ಗ್ಲೋ. ಹೈಡ್ರಾ ಫೇಶಿಯಲ್ ಅಂತ ಹೇಳಿದ ತಕ್ಷಣವೇ ತುಂಬ ಜನ ಅನ್ಕೋತಾರೆ ತುಂಬ ಕಾಸ್ಟ್ಲಿ ಇರ್ಬೋದು ಅಂತ. ಸೊ ಇದು ಹೇಳಿದ್ದು ಒಳ್ಳೇದಾಯ್ತು, ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಅಂತ. ಯಾಕಂದರೆ ತುಂಬ ಜನ ಹೋಮ್ ಮೇಕರ್ಸ್ ಏನಿರ್ತಾರೋ ಅವ್ರ ಹತ್ರ ಲಿಮಿಟೆಡ್ ದುಡ್ಡೆಲ್ಲ. ಕರೆಕ್ಟ್. ಸೊ ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಮಾಡ್ತೀವಿ. ಓಕೆ ಮ್ಯಾಮ್, ಇದು ಹೈಡ್ರಾ ಫೇಶಿಯಲ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಏನಾದರೂ ಕಡಿಮೆ ಆಗುತ್ತಾ? ಚಾನ್ಸಸ್ ಆರ್ ವೆರಿ ಲೆಸ್, ಬಿಕಾಸ್ ನಾವು ಕಂಪ್ಲೀಟ್ ಫೇಸ್ಗೆ ಇದು ಪ್ರೋಬ್ಸ್ ಮಾಡ್ತಾ ಇರ್ತೀವಿ. ಡಾರ್ಕ್ ಸರ್ಕಲ್ ಬೆಟರ್ ದೇ ಕ್ಯಾನ್ ಗೋ ವಿತ್ ಕೆಮಿಕಲ್ ಪೀಲ್ಸ್. ಓಕೆ, ಸೊ ಅದು ಡೀಪಾಗಿ ಪೆನೆಟ್ರೇಟ್ ಆಗುತ್ತೆ. ಇದರಿಂದ ದಟ್ ಮಚ್ ಎಫೆಕ್ಟ್ ಅವ್ರಿಗೆ ಅರ್ಥ ಆಗಲ್ಲ, ಬಿಕಾಸ್ ಇಟ್ಸ್ ಲೈಕ್ ತುಂಬ ಡಾರ್ಕ್ ಆಗಿದ್ರೆ ಸ್ವಲ್ಪ ರಿಜುನೇಷನ್ ಬರುತ್ತೆ, ಬಟ್ ಇಟ್ ವಿಲ್ ನಾಟ್ ಗಿವ್ ಎನಿ ರಿಡಕ್ಷನ್ ವಿತ್ ದಿಸ್ ಇಸ್ ಜಸ್ಟ್ ಫಾರ್ ಇನ್ಸ್ಟೆಂಟ್ ಗ್ಲೋ, ಆಮೇಲೆ ರಿಜುನೇಷನ್ ಪರ್ಪಸ್. ಸೊ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿ ಡಾರ್ಕ್ ಸರ್ಕಲ್ಗಳ ಟ್ರೀಟ್ಮೆಂಟ್ ಇದೆ. ಸೊ ಇದಾದಮೇಲೆ ಮತ್ತೆ ಕೋಲ್ಡ್ ಪ್ರೋಬ್ ಯೂಸ್ ಮಾಡ್ತಾ ಇದ್ದೀವಿ. ಮ್ಯಾಮ್, ಕೆಲವೊಬ್ಬರಿಗೆ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಮತ್ತು ಚಿನ್ ಹತ್ರ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್. ಕರೆಕ್ಟ್. ಸೊ ಇದನ್ನು ಮಾಡಿಸೋದ್ರಿಂದ ಅಂದ್ರೆ ಕಡಿಮೆ ಆಗುತ್ತಾ? ಆಗುತ್ತೆ, ರಿಡ್ಯೂಸ್ ಆಗುತ್ತೆ. ಬಿಕಾಸ್ ನಾವು ಸ್ಕ್ರಬ್ ಯೂಸ್ ಮಾಡಿದ್ವಿ. ಸೊ ಇದಾದ್ಮೇಲೆ ಮತ್ತೆ ನಾವು ಸ್ಕ್ರೇಪರ್ ಥರ ಬರುತ್ತೆ, ಸೊ ಇಟ್ಸ್ ಲೈಕ್ ಸ್ಕ್ರಬ್ಬರ್ ರಿಮೂವ್ ಮಾಡೋದಕ್ಕೆ. ಈವನ್ ದ್ಯಾಟ್ ವಿ ಆರ್ ಯೂಸಿಂಗ್ ಇಟ್ ಆಫ್ಟರ್ ದಿಸ್. ಸೊ ಅದು ಅವ್ರಿಗೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಆ್ಯಂಡ್ ಆಲ್ಸೋ ಕೊಮಿಡಾನ್ಸ್ ಇದ್ರೂ ರಿಮೂವಲ್ ಆಗುತ್ತೆ. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ರಿಮೂವ್ ಹರ್ ಬ್ಲ್ಯಾಕ್ ಹೆಡ್ಸ್. ಸಕ್ಕಿಂಗ್ ಎಫೆಕ್ಟ್ ಇರುತ್ತೆ ವಿತ್ ವಾಟರ್, ಸೊ ಡಿಹೈಡ್ರೇಷನ್ ಇರೋರ್ಗು ಕಮ್ಮಿ ಆಗುತ್ತೆ. ಅಂದರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಎರಡಕ್ಕೂ ಸೇಮ್ ಪ್ರೊಸೀಜರ್? ಹೌದು, ಸಕ್ಕಿಂಗ್ ಎಫೆಕ್ಟ್ ಇರುತ್ತೆ ಈ ಥರ. ಡೆಡ್ ಸ್ಕಿನ್ ರಿಮೂವಲ್ ವಿತ್ ವಾಟರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಥರ ನಾರ್ಮಲ್ ಆಗಿ ಮಾಡ್ತಾ ಹೋದ್ರೆ ಸ್ಕಿನ್ ಡ್ರೈ ಆಗುತ್ತೆ. ವಿತ್ ದಿಸ್ ಮಷೀನ್ ಟೆಕ್ನಾಲಜಿ ಏನಂದ್ರೆ ವಿತ್ ವಾಟರ್ ಸಪ್ಲೈ ನಾವು ಸಕ್ ಮಾಡ್ಕೊಳ್ತಾ ಹೋಗ್ತೀವಿ. ಅವಾಗ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಅವ್ರಿಗೇನು ಆಗಲ್ಲ. ಸೊ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಡೀಪ್ ಕ್ಲೆನ್ಸಿಂಗ್. ಕೆಲವೊಬ್ರು ಫಸ್ಟ್ ಟೈಮ್ ಈ ಥರ ಫೇಶಿಯಲ್ ಮಾಡಿಸ್ಕೊಂಡಾಗ ಕೆಲವೊಂದು ಕ್ರೀಮ್ಸ್ ಅವ್ರಿಗೆ ಸೂಟ್ ಆಗಲ್ಲ, ಅವಾಗ ಪಿಂಪಲ್ಸ್ ಬಂದ್ಬಿಡುತ್ತೆ. ಹೌದು. ಸೊ ಅವ್ರ ಸ್ಕಿನ್ ಟೈಪ್ ನಾವು ಫಸ್ಟ್ ಚೆಕ್ ಮಾಡಿರ್ತೀವಲ್ವಾ, ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ. ಸೊ ವಿ ವಿಲ್ ನಾಟ್ ಯೂಸ್ ಹಾರ್ಶ್ ಪ್ರಾಡಕ್ಟ್ಸ್. ಜನರಲಿ ಹೈಡ್ರಾ ಫೇಶಿಯಲ್ ಅಂದ್ರೇನೆ ಇಟ್ ಇಸ್ ಫಾರ್ ಹೈಡ್ರೇಷನ್ ಪರ್ಪಸ್. ಸೊ ಇವನ್ ಸೆನ್ಸಿಟಿವ್ ಸ್ಕಿನ್ ಇರೋರ್ಗು ಇಟ್ ವಿಲ್ ಸೂಟ್. ಅಂದ್ರೆ ಕೆಲವರು ಮದುವೆ ಟೈಮ್ ಅಲ್ಲೆಲ್ಲ ಸೊ ಇವಾಗ ಇಷ್ಟು ಅವ್ರಿಗೆ ನಾವು ಸಕ್ ಮಾಡಿದ್ರು ಹರ್ ಸ್ಕಿನ್ ಇಸ್ ಫೈನ್ ನೌ, ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್. ಸ್ವಲ್ಪ ಟೇಕ್ ಯುವರ್ ಲಿಪ್ ಇನ್ ಸೈಡ್. ಸೊ ವಿ ವಿಲ್ ಚೆಕ್ ಹಿಯರ್ ಆಲ್ಸೋ. ಚಿನ್ನಲ್ಲಿನೂ ಕೆಲವೊಬ್ಬರಿಗೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಇರುತ್ತೆ. ಸೊ ಸ್ಕಿನ್ ವಿಲ್ ಬಿಕಮ್ ವೆರಿ ಸಾಫ್ಟ್ ಆ್ಯಂಡ್ ಶೈನಿ ಆಫ್ಟರ್ ದಿಸ್ ಪ್ರೊಸೀಜರ್, ಬಿಕಾಸ್ ಡೀಪಾಗಿ ಕ್ಲೆನ್ಸ್ ಆಗಿಬಿಡುತ್ತೆ. ಸೊ ಇಫ್ ಇನ್ ಕೇಸ್ ಎನಿ ಪ್ರಾಬ್ಲಮ್, ಅವ್ರಿಗೆ ಸ್ವಲ್ಪ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇಫ್ ಇಟ್ ಇಸ್ ವೆರಿ ಡ್ರೈ ಸ್ಕಿನ್ ಆ್ಯಂಡ್ ಆಲ್ಸೋ ಅವ್ರಿಗೆ ಕಂಫರ್ಟ್ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇಫ್ ಶಿ ಹ್ಯಾಸ್ ಲಿಟಲ್ ಬರ್ನಿಂಗ್ ವಿ ಕ್ಯಾನ್ ಅಡ್ಜಸ್ಟ್ ದ ಕಂಪ್ಲೀಟ್ ಫ್ರೀಕ್ವೆನ್ಸೀಸ್ ಇನ್ ದ ಮಷೀನ್. ಓಕೆ, ಸೊ ಇವಾಗ ಅವ್ರದ್ದು ಕಂಪ್ಲೀಟ್ ಕ್ಲೆನ್ಸಿಂಗ್ ಆಗೋಗಿದೆ. ಸೊ ವಿ ವಿಲ್ ಬಿ ರಿಮೂವಿಂಗ್ ದಿಸ್ ಜೆಲ್. ಸೊ ಇವ್ರಿಗೆ ಇವಾಗ ಟ್ಯಾನ್ ಇಲ್ಲ. ಸೊ ಬೇಸಿಕಲಿ ತುಂಬ ಟ್ಯಾನ್ ಆಗಿರೋರು, ಲೈಕ್ ಸಮ್ಮರ್ ಸೀಸನಲ್ಲಿ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋಗಿ ಇಲ್ಲ ಟ್ರಿಪ್ಸ್ಗೆ ಹೋಗಿ ಬಂದಿರ್ತಾರೆ, ಫುಲ್ ಟ್ಯಾನ್ ಆಗಿರುತ್ತೆ. ದೇ ಕ್ಯಾನ್ ಟೇಕ್ ದಿಸ್ ಸೆಷನ್ ಫಾರ್ ಇನ್ಸ್ಟೆಂಟ್ ಟ್ಯಾನ್ ರಿಮೂವಲ್. ಓಕೆ, ಸೇಮ್ ಪ್ರೊಸೀಜರ್, ಪ್ರಾಡಕ್ಟ್ ಚೇಂಜ್ ಇರುತ್ತೆ. ವಿ ವಿಲ್ ಬಿ ಯೂಸಿಂಗ್ ಡಿ-ಟ್ಯಾನ್ ಪ್ರಾಡಕ್ಟ್ ಫಾರ್ ದೆಮ್. ಇವ್ರಿಗೆ ಕಂಪ್ಲೀಟ್ ಹೈಡ್ರೇಷನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದು. ಸೊ ನೌ ವಿಲ್ ಬಿ ಅಪ್ಲೈಯಿಂಗ್ ಪ್ಯಾಕ್ ಆ್ಯಂಡ್ ದೆನ್ ವಿ ವಿಲ್ ಬಿ ಪುಟ್ಟಿಂಗ್ ದ LED ಲೈಟ್ ಫಾರ್ ಹರ್ ಫಾರ್ ಕಂಪ್ಲೀಟ್ ಡಿಹೈಡ್ರೇಷನ್ ಕಡಿಮೆ ಆಗೋದಕ್ಕೆ.
ಮ್ಯಾಮ್ ಈಗ ಇವ್ರ ಸ್ಕಿನ್ನಲ್ಲಿ ನಾವು ನೋಡ್ತಾ ಇದ್ವಿ ಅದು ರೆಡ್ ಡಾಟ್ಸ್ ಎಲ್ಲ ಇದೆಯಲ್ಲ, ಹಾಂ, ಇದೇನಾದರೂ ಕಡಿಮೆ ಆಗುತ್ತಾ? ಇದು ಅವ್ರಿಗಿರೋದು DPNs, ಡ್ಯೂ ಟು ಸನ್ ಡ್ಯಾಮೇಜ್ ಶಿ ಹ್ಯಾಸ್ ಗಾಟ್ ದಿಸ್. ಸೊ ಇದನ್ನ ನಾವು ಎಲೆಕ್ಟ್ರೋಕಾಟ್ರಿ ಅಂತ ಒಂದು ಮಷೀನ್ ಬರುತ್ತೆ, ಅದರಿಂದ ವಿ ವಿಲ್ ರಿಮೂವ್ ಇಟ್. ಆಕ್ಚುಲಿ ಇದು ತುಂಬಾ ಡೀಪ್ ಲೇಯರ್ ಅಲ್ಲಿ ಇರುತ್ತೆ. ನಾವು ಪಿಗ್ಮೆಂಟೇಷನ್ ಅಂತ ಯಾವ ತರ ಹೇಳ್ತೀವೋ ದಟ್ ಪಿಗ್ಮೆಂಟ್ ಇಸ್ ಕಂಪ್ಲೀಟ್ಲಿ ಅಕ್ಯುಮುಲೇಟೆಡ್ ಇನ್ ಒನ್ ಸೈಡ್, ಅದನ್ನ DPNs ಅಂತ ಹೇಳ್ತೀವಿ. ಈ DPNs ಫ್ರೆಕಲ್ಸ್ ಏನಿದೆಯೋ ಇದನ್ನ ನಾವು ಕಂಪ್ಲೀಟ್ಲಿ Q-ಸ್ವಿಚ್ ಲೇಸರ್ ಇಂದಾನು ರಿಮೂವ್ ಮಾಡ್ಬೋದು, ಬಟ್ ಮಲ್ಟಿಪಲ್ ಸೆಷನ್ಸ್ ಬೇಕಾಗುತ್ತೆ. ಮಂತ್ಲಿ ಒನ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗುತ್ತೆ. ಸ್ಕಿನ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ದಿಸ್ ಇಸ್ ಮಲ್ಟಿ ಫ್ರೂಟ್ ಮಾಸ್ಕ್ ಅಂತಾರೆ. ಸೊ ದಿಸ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಆ್ಯಂಡ್ ವಿ ವಿಲ್ ಪುಟ್ LED ಲೈಟ್ ಆನ್ ಹರ್. ಇದರಿಂದ ಏನಾಗುತ್ತೆ ಮ್ಯಾಮ್? ದಿಸ್ ಇಸ್ ಫಾರ್ ಗ್ಲೋ ಪರ್ಪಸ್. ಮಲ್ಟಿ ಫ್ರೂಟ್ ವಿಟಮಿನ್ಸ್ ಇರುತ್ತೆ, ಮಲ್ಟಿ ವಿಟಮಿನ್ಸ್ ಅಂತ. ಸೊ ಶಿ ವಿಲ್ ಗೆಟ್ ಕಂಪ್ಲೀಟ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇನ್ ದಟ್. ಇದನ್ನು ಕೂಡ ಅಪ್ವರ್ಡ್ಸ್ ಹಾಕ್ಬೇಕಾ ನಾವು? ಹೌದು. ಇದು ಎಷ್ಟು ನಿಮಿಷ ಬಿಡಬೇಕು? 10 minutes. ಓಕೆ. ಸೂತ್ನಿಂಗ್ ಎಫೆಕ್ಟು ಕೊಡುತ್ತೆ ಆ್ಯಂಡ್ ಆಲ್ಸೋ ಹೈಡ್ರೇಷನು ಕೊಡುತ್ತೆ ಇದಕ್ಕೆ. ಸೊ ಇದು LED ಲೈಟ್ ಮಾಸ್ಕ್ ಇರುತ್ತೆ. ಸೊ ಇದನ್ನ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಇಟ್ಬಿಟ್ಟು ಆನ್ ಮಾಡಿದರೆ ಲೈಟ್ಸ್ ಬರುತ್ತೆ, ಮಲ್ಟಿಪಲ್ ಲೈಟ್ಸ್ ಬರುತ್ತೆ. ಇದರಿಂದ ಸ್ಕಿನ್ ರಿಜುನೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ತುಂಬ ಫಾಸ್ಟೂ ಇರುತ್ತೆ. ಇಫ್ ಯು ವಾಂಟ್ ದಟ್ ಐಲ್ ಪುಟ್ ದ್ಯಾಟ್ ಆಲ್ಸೋ. ಡಿಪೆಂಡ್ಸ್ ಆನ್ ದ ಕ್ಲೈಂಟ್ ಕಂಫರ್ಟಬಿಲಿಟಿ. ಅದು ತುಂಬ ಫಾಸ್ಟೂ ಇರುತ್ತೆ, ಲೈಟ್ ತುಂಬ ಸ್ಲೋನು ಬರುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ದ ಕ್ಲೈಂಟ್ ಕನ್ಸರ್ನ್ ಯಾವ ಥರ ಇದೆ ಅಂತ ನೋಡಿಕೊಂಡು ಆ್ಯಂಡ್ ಅವ್ರಿಗೆ ಕಂಫರ್ಟ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ವಿ ವಿಲ್ ಬಿ ಸೆಟ್ಟಿಂಗ್ ಇಟ್. ಇದರಿಂದ ಏನಾಗುತ್ತೆ ಮ್ಯಾಮ್? ಸ್ಕಿನ್ ರಿಜ್ಯುನೇಷನ್ ಆಗುತ್ತೆ. ಅವ್ರಿಗೆ ಹೈಡ್ರೇಷನ್ ಪರ್ಪಸ್ ಮಾಡ್ತಾ ಇರೋದು, ರಿಜ್ಯುನೇಟ್ ಆಗಲಿ ಅಂತ, ಸೊ ಗ್ಲೋ ಬರಲಿ ಅಂತ ವಿ ಆರ್ ಡೂಯಿಂಗ್ ಇಟ್. ಸೊ ಲೈಟ್ ಪ್ರೊಸೀಜರ್ ಆಗಿದೆ. ಇವಾಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಡ್ರೈ ಆಗಿದೆ ಪ್ಯಾಕ್ ಅದು. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್. ಫೇಶಿಯಲ್ ಮಾಡಿಸ್ಕೊಂಡ ನಂತರ ಫೇಸ್ಗೆ ಏನಾದರೂ ಕ್ರೀಮ್ ಹಚ್ಕೋಬೋದಾ ನಾವು? ಹಾಂ, ನಾರ್ಮಲ್ ರುಟೀನ್ ಅವ್ರ ಫೇಸ್ ಕ್ರೀಮ್ಸ್ ಯಾವ್ದು ಯೂಸ್ ಮಾಡ್ತಾ ಇದ್ದಾರೋ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಇಲ್ಲಿ ನಾವು ಅಪ್ಲೈ ಮಾಡಿರ್ತೀವಿ ಹೈಡ್ರೇಷನ್ ಜೆಲ್ ಅವ್ರಿಗೆ. ಸೊ ಫ್ರಮ್ ಟುಮಾರೋ ದೇ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್. ಸೊ ಇವತ್ತು ರಾತ್ರಿ ಯಾವುದು ಕ್ರೀಮ್ಸ್ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಫೇಸ್ ವಾಶ್ ಅಂದರೆ ಪ್ಲೇನ್ ವಾಟರಿಂದ ವಾಶ್ ಮಾಡಬೇಕು. ನಾಳೆಯಿಂದ ದೇ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದೇರ್ ಓನ್ ಪ್ರಾಡಕ್ಟ್ಸ್. ಪ್ರೊಸೀಜರ್ ಆಗಿದೆ ಇವಾಗ. ಸೊ ವಿಲ್ ಬಿ ಅಪ್ಲೈಯಿಂಗ್ ದ ಕ್ರೀಮ್. ತುಂಬ ಸಾಫ್ಟ್ ಆಗಿ ಆ್ಯಂಡ್ ವೇರ್ ಎವರ್ ಶಿ ಹ್ಯಾಡ್ ದಟ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಆನ್ ದ ನೋಸ್ ಆ್ಯಂಡ್ ಚೀಕ್ಸ್ ಏರಿಯಾ ತುಂಬ ಸಾಫ್ಟ್ ಆಗಿ ಶೈನಿಯಾಗಿ ಕಾಣ್ತದೆ. ಸೊ ಹೈಡ್ರಾಫೇಶಿಯಲ್ ಪ್ರೊಸೀಜರ್ ಆಗಿದೆ ಇವಾಗ. ಸೊ ಹರ್ ಫೇಸ್ ಇಸ್ ಲುಕಿಂಗ್ ವೆರಿ ಸಪಲ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಆಲ್ಸೋ ಹೈಡ್ರೇಟೆಡ್. ಮ್ಯಾಮ್ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. Sure, it was very good experience. Now my skin feels very rejuvenated. ಸ್ವಲ್ಪ rough ಇತ್ತು initially, so I feel very soft and good. ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿ ಈ ಫೇಶಿಯಲ್ ಮಾಡಿಸ್ತಾರೆ ಅಂತ ಹೇಗೆ ಗೊತ್ತಾಯ್ತು ಮ್ಯಾಮ್ ನಿಮಗೆ? Through YouTube I saw the channel and ಅಲ್ಲಿಂದ ನಮ್ಗೆ ಗೊತ್ತಾಯಿತು that they do all this facial and hydra facial procedures. ಸೊ ಅದರಿಂದ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಥ್ರೂ ಯೂಟ್ಯೂಬ್. ನೀವು ಮುಂಚೆನೂ ಫೇಶಿಯಲ್ ಮಾಡಿಸ್ತಾ ಇದ್ರಾ? ಇಲ್ಲ, ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಐ ಫೆಲ್ಟ್ ರಿಯಲಿ ಗುಡ್. ಅದು ಮಾಸ್ಕ್ ಎಲ್ಲ ಹಾಕಿದಾಗ ಏನು ಅನ್ನಿಸ್ತು ನಿಮಗೆ? ಸ್ವಲ್ಪ ಇನಿಷಿಯಲಿ ಸ್ವಲ್ಪ ನಂಬಂತ ಅನಿಸ್ತು, ಬಟ್ ಆಫ್ಟರ್ ದ ಪ್ರೊಸೀಜರ್ ತುಂಬ ಕೋಲ್ಡ್ ಆ್ಯಂಡ್ ತುಂಬ ಕೂಲಿಂಗ್ ಎಫೆಕ್ಟ್ ಇತ್ತು. ನಿದ್ದೆ ಮಾಡಿದ್ರಾ ನೀವು? ನಿದ್ದೆ ಮಾಡಿದ್ರಾ ನೀವು? ಐ ಫೆಲ್ ವೆರಿ ರಿಲ್ಯಾಕ್ಸ್ಡ್. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀರಾ ಇಲ್ಲಿಗೆ? ಶೋರ್, ಆಫ್ ಕೋರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾಜಲ್ ಅವರೇ, ಹೈಡ್ರಾ ಫೇಶಿಯಲ್ ಯಾವ ರೀತಿ ಮಾಡ್ತೀರಾ ಅಂತ ತೋರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ಗರ್ಲ್ಸ್ ಆ್ಯಂಡ್ ಲೇಡೀಸ್, ನೀವು ಕೂಡ ಹೈಡ್ರಾ ಫೇಶಿಯಲ್ ಮಾಡಿಸ್ಕೋಬೇಕು ಅಂತಿದ್ರೆ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ಬನ್ನಿ, ಇಲ್ಲಿ ಮಾಡಿಸ್ಕೊಂಡು. ಹಾಗೆ ನೀವು ಮದುವೆಗೆ ಹೋಗಬೇಕು ಅಥವಾ ಪಾರ್ಟಿಗೆ ಹೋಗಬೇಕು ಅಥವಾ ಬೇರೆ ಯಾವುದೇ ಫಂಕ್ಷನ್ಗೆ ಹೋಗಬೇಕು ಅಂದರೆ 1 day ಬಿಫೋರ್ ಬಂದು ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡ್ರೆ ನಿಮ್ಮ ಸ್ಕಿನ್ ಕೂಡ ಇವಾಗ ನೋಡಿದ್ರಲ್ಲ ಅದೇ ಥರ ಗ್ಲೋ ಆಗುತ್ತೆ. ಸೊ ಇನ್ಯಾಕೆ ತಡ, ಗ್ರೇಸ್ ಆ್ಯಂಡ್ ಗ್ಲೋ ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ, ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.